ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 26, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದ್ರೆ, ಅಶೋಕ್ ಲಹಿರಿ ಈಸ್ ನ್ಯೂ ನೀತಿ ಆಯೋಗ್ ವೈಸ್ ಚೇರ್ಮನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ನೀತಿ ಆಯೋಗದ ವೈಸ್ ಚೇರ್ಮನ್ ಅನ್ನು ಇವಾಗ ನೇಮಕ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಎಕ್ಸಾಮಲ್ಲಿ, ಅದರಲ್ಲೂ KPSC ರಿಲೇಟೆಡ್ ಇರುವಂಥ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ವೈಸ್ ಚೇರ್ಮನ್ ಅವರ ನೇಮನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗೂ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂಥ ಕೆಲವು ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ನೀತಿ ಆಯೋಗವನ್ನು 2015ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಈ ಮೊದಲು ಪ್ಲಾನಿಂಗ್ ಕಮಿಷನ್ ಇತ್ತು. ಪ್ಲಾನಿಂಗ್ ಕಮಿಷನ್ ಅನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಥವಾ ನೀತಿ ಆಯೋಗವನ್ನು ನಾವು ಕಾಣ್ತಾ ಇದ್ದೇವೆ. 2015ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಸೊ ಇದೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಹಾಗೂ ನಾನ್ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಅನಿಸ್ಕೊಳ್ಳುತ್ತೆ. ವೆರಿ ಕ್ಲಿಯರ್ಲಿ ನಿಮ್ಗೆ ಗೊತ್ತಿರಲಿ, ಪ್ರಿಲಿಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಕಾಂಪೋಸಿಷನ್ ಆಧಾರದ ಮೇಲೂ ಸಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀತಿ ಆಯೋಗದ ಚೇರ್ಪರ್ಸನ್ ಯಾರಿರ್ತಾರೆ ಅಂತಂದರೆ ಪ್ರಧಾನಮಂತ್ರಿಯವರೇ ಎಕ್ಸ್ ಆಫಿಷಿಯೋ ಚೇರ್ಪರ್ಸನ್ ಆಗಿದ್ದಾರೆ. ಪ್ರಧಾನಮಂತ್ರಿಯವರು ವೈಸ್ ಚೇರ್ಪರ್ಸನ್ ಅನ್ನು ಸಹ ಅಪಾಯಿಂಟ್ ಮಾಡ್ತಾರೆ. ಸೊ ಇವಾಗ ಪ್ರಸ್ತುತವಾಗಿರುವಂಥ ನೀತಿ ಆಯೋಗದ ವೈಸ್ ಚೇರ್ಪರ್ಸನ್ ಅಶೋಕ್ ಲಹಿರಿ ಅವರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಪ್ರಧಾನಮಂತ್ರಿಯವರು. ಕ್ಲಿಯರ್ ಆಗಿ ಗೊತ್ತಿರಲಿ. ಹಾಗೂ ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗಳನ್ನು ಸಹ ಪ್ರಧಾನಮಂತ್ರಿಯವರೇ ನೇಮಕ ಮಾಡ್ತಾರೆ. ಅಪ್ ಟು 4 ಯೂನಿಯನ್ ಮಿನಿಸ್ಟರ್ಸ್ಗಳನ್ನು ನಾಮಿನೇಟ್ ಮಾಡಲಾಗುತ್ತೆ. CEO ಅವರನ್ನು ಸಹ ಸೆಕ್ರೆಟರಿ ಲೆವೆಲ್ ರ್ಯಾಂಕ್ ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಕೂಡ PM ಅವರೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಫುಲ್ ಟೈಮ್ ಮೆಂಬರ್ಸ್ಗಳನ್ನು ಸಹ ನಾವಿಲ್ಲಿ ಕಾಣ್ತೇವೆ. ಎಕನಾಮಿಕ್ಸ್ ನಡಿಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಬೇರೆ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಮೆಂಬರ್ಸ್ಗಳನ್ನು ಸಹ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ. ಸ್ಪೆಷಲ್ ಇನ್ವೈಟೀಸ್ಗಳನ್ನು ಸಹ ಕಾಣ್ತೇವೆ. ಅದರಲ್ಲೂ ಡೈವರ್ಸ್ ಡೊಮೇನಲ್ಲಿ ತುಂಬ ಸ್ಪೆಷಲಿಸ್ಟ್ ಇರ್ತಕ್ಕಂಥವ್ರನ್ನ, ಪ್ರಾಕ್ಟೀಷನರ್ಸ್ಗಳನ್ನು ಸಹ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಂದರೆ ಸ್ಪೆಷಲ್ ಇನ್ವೈಟಿ ಆಗಿ ನಾವು ಗಮನಿಸ್ಬೋದು. ಸೊ ಈ ರೀತಿಯಾಗಿ ಒಂದು ಕಾಂಪೋಸಿಷನ್ ಆಧಾರದ ಮೇಲೂ ಸಹ ನಾವು ತಿಳಿದುಕೊಳ್ಬೇಕು. ರೀಜನಲ್ ಲೆವೆಲಲ್ಲಿರುವಂತಹ ಕೌನ್ಸಿಲ್ ಅಂತ ಬಂದಾಗ ಇದನ್ನು ಪ್ರೈಮ್ ಮಿನಿಸ್ಟರ್ ಅವರು ಚೇರ್ ಮಾಡಿರ್ತಾರೆ ಅಥವಾ ಪ್ರೈಮ್ ಮಿನಿಸ್ಟರಿಂದ ಯಾರಾದರೂ ನಾಮಿನೇಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಚೇರ್ ಮಾಡ್ತಾರೆ. ರೀಜನಲ್ ಲೆವೆಲ್ ಇರತಕ್ಕಂಥ ಕೌನ್ಸಿಲಲ್ಲೂ ಸಹ ಯಾರು ಚೇರ್ ಇರ್ತಾರೆ ಅನ್ನೋದು ಸಹ ಇಂಪಾರ್ಟೆಂಟ್. ಇನ್ನು ನೀತಿ ಆಯೋಗದ ಧ್ಯೇಯ ಉದ್ದೇಶ ಯಾವ ರೀತಿಯಾಗಿದೆ ಅನ್ನೋದಾದರೆ, ಕೋಆಪರೇಟಿವ್ ಫೆಡರಲಿಸಮ್ ಅನ್ನು ಇದು ಸಪೋರ್ಟ್ ಮಾಡುತ್ತೆ. ವಿಲೇಜ್ ಲೆವೆಲಲ್ಲಿ ಪ್ಲಾನಿಂಗ್ ಮಾಡ್ತಕ್ಕಂಥ ಹಂತದಲ್ಲಿ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಸ್ಟ್ರಾಟಜಿಕ್ ಆಗಿರ್ತಕ್ಕಂತಹ ಪಾಲಿಸೀಸ್ಗಳನ್ನು ಇದು ತೆಗೆದುಕೊಂಡು ಬರುತ್ತೆ. ಹಾಗೆ ಲಾಂಗ್ ಟರ್ಮ್ ಪಾಲಿಸಿಯನ್ನು ಮಾನಿಟರಿಂಗ್ ಮಾಡ್ತಾನೂ ಬರುತ್ತೆ. ಇನೋವೇಷನ್ಸನ್ನು ಅಥವಾ ರಿಫಾರ್ಮನ್ನು ತರ್ತಕ್ಕಂಥ ಹಂತದಲ್ಲಿ ಈ ಒಂದು ಬಾಡಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇದರ ಒಂದು ಆಬ್ಜೆಕ್ಟಿವ್ ಕೋಆಪರೇಟಿವ್ ಫೆಡರಲಿಸಮ್, ವಿಲೇಜ್ ಲೆವೆಲಲ್ಲಿ ಇರತಕ್ಕಂಥ ಪ್ಲಾನಿಂಗ್, ಸ್ಟ್ರಾಟಜಿಕ್ ಪಾಲಿಸಿ, ಲಾಂಗ್ ಟರ್ಮ್ ಪಾಲಿಸಿಯನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ಹಾಗೂ ಇನೋವೇಷನನ್ನು, ರಿಫಾರ್ಮನ್ನು ಇದು ಸಪೋರ್ಟ್ ಮಾಡ್ತಾ ಇದೆ. ನೀತಿ ಆಯೋಗದ 7 ಪಿಲ್ಲರ್ಸ್ ಯಾವ ರೀತಿಯಾಗಿದೆ ಅನ್ನೋದಾದರೆ, ಮೊದಲ ಹಂತದಲ್ಲಿ ಪ್ರೋ ಪೀಪಲ್ ಆಸ್ಪೆಕ್ಟನ್ನು ಇದು ಹೊಂದಿದೆ. ಪ್ರೋ ಆಕ್ಟಿವಿಟಿಯನ್ನು ಇದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೂ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಆ್ಯಂಡ್ ಅಗೇನ್ ಎಲ್ಲರೂ ಸಹ ಇನ್ಕ್ಲೂಸಿವಿಟಿಯನ್ನು ತೋರಿಸಬೇಕು ಅನ್ನುವಂಥ ನಿಟ್ಟು, ಎಲ್ಲ ಸೆಕ್ಟರ್ನಲ್ಲೂ ಸಹ ನಾವು ಇನ್ಕ್ಲೂಷನನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ಕ್ಲೂಷನ್ ಆಫ್ ಆಲ್ ಅನ್ನುವಂತಹ ಉದ್ದೇಶವನ್ನು ಸಹ ಇದು ಹೊಂದಿದೆ. ಎಂಪವರಿಂಗ್ ಆಸ್ಪೆಕ್ಟನ್ನು ಸಹ ಇದು ರಿಫ್ಲೆಕ್ಟ್ ಮಾಡುತ್ತೆ. ಹಾಗೂ ಈಕ್ವಾಲಿಟಿಯನ್ನು ಸಹ ಇದು ಪ್ರಮೋಟ್ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿಯನ್ನು ಸಹ ಇದು ಎನ್ಶೋರ್ ಮಾಡುತ್ತೆ. ಈ 7 ಪಿಲ್ಲರ್ಗಳು ನಮಗೆ ಇಂಪಾರ್ಟೆಂಟ್. ಪ್ರೋ ಪೀಪಲ್, ಪ್ರೋ ಆಕ್ಟಿವಿಟಿ, ಪಾರ್ಟಿಸಿಪೇಷನ್, ಇನ್ಕ್ಲೂಷನ್ ಆಫ್ ಆಲ್, ಎಂಪವರಿಂಗ್, ಈಕ್ವಾಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಆ್ಯಂಡ್ ಅಗೇನ್ ನೀತಿ ಆಯೋಗ ತೆಗೆದುಕೊಂಡು ಬಂದಿರತಕ್ಕಂಥ ಇನಿಷಿಯೇಟಿವ್ಸ್ಗಳು ಕೂಡ ನಮಗೆ ಇಂಪಾರ್ಟೆಂಟ್. ಲೈಫ್ ಅನ್ನುವಂಥ ಇನಿಷಿಯೇಟಿವನ್ನು ಕಾಣ್ತೇವೆ. ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಅಗೇನ್ ನ್ಯಾಷನಲ್ ಡೇಟಾ ಆ್ಯಂಡ್ ಅನಲಿಟಿಕ್ಸ್ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದಾಗಿ, ಸೊ ನ್ಯಾಷನಲ್ ಲೆವೆಲಲ್ಲಿ ಒಂದು ಡೇಟಾ ಅನಲಿಟಿಕ್ಸ್ಗೆ ಸಂಬಂಧಪಟ್ಟಂಥ ಪ್ಲ್ಯಾಟ್ಫಾರ್ಮನ್ನು ಸಹ ಡೆವಲಪ್ ಮಾಡಿದೆ ಅಂತ ಹೇಳ್ಬೋದು. ಎಕನಾಮಿ ಪ್ರೋಗ್ರಾಮ್ ಅಂತ ಬಂದಾಗ ಮಿಥಿನಾಲ್ ಎಕನಾಮಿ ಪ್ರೋಗ್ರಾಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ವುಮನ್ ಎಂಟರ್ಪ್ರಿನರ್ಶಿಪ್ ಪ್ಲ್ಯಾಟ್ಫಾರ್ಮನ್ನು ಸಹ ಇವರು ಡೆವಲಪ್ ಮಾಡಿದ್ದಾರೆ. ಅಟಲ್ ಇನೋವೇಷನ್ ಮಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪೋಷಣ್ ಅಭಿಯಾನ ಆಸ್ಪೆಕ್ಟನ್ನು ಕಾಣ್ತೇವೆ. ಡಿಜಿಟಲ್ ಇಂಡಿಯಾಗೆ ಸಂಬಂಧಪಟ್ಟಂಥ ಇವರ ಇನಿಷಿಯೇಟಿವ್ಸ್ಗಳಾಗಿರ್ಬೋದು. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಏನಿದೆಯಲ್ಲ, ಇವೆಲ್ಲವೂ ಸಹ ನೀತಿ ಆಯೋಗದ ಒಂದು ಇನೋವೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಕೋಆಪರೇಟಿವ್ ಅಥವಾ ಕಾಂಪಿಟೇಟಿವ್ ಫೆಡರಲಿಸಮ್ ಆಸ್ಪೆಕ್ಟನ್ನು ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಯಾವ ರೀತಿಯಾಗಿ ಪಾಲಿಸಿಯನ್ನು ತೆಗೆದುಕೊಂಡು ಬರುತ್ತೆ, ಇದರ ಒಂದು ಹಂತದಲ್ಲಿ ಇನೋವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಪ್ರಸ್ತುತವಾಗಿ ಯಾವ ರೀತಿಯಂಥ ಪಾಲಿಸೀಸ್ಗಳನ್ನು ತೆಗೆದುಕೊಂಡು ಬರಬೇಕು, ಪ್ರಾಬ್ಲಮ್ ಏನಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಇನೋವೇಷನ್ ಆಧಾರದ ಮೇಲೆ
ಹಾಗೂ ಟೆಕ್ನಿಕಲ್ ಅಡ್ವೈಸನ್ನು ಒದಗಿಸೋದ್ರ ಮುಖಾಂತರ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ಗಳನ್ನು ಸಹ ಮಾನಿಟರ್ ಮಾಡ್ತಾ ಬರುತ್ತೆ. ಇಲ್ಲಿ ನಿಮ್ಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ನೀತಿ ಆಯೋಗ್ ಕೆಲವೊಂದಿಷ್ಟು ಇಂಡೆಕ್ಸ್ ಅನ್ನು ರಿಲೀಸ್ ಮಾಡುತ್ತೆ. ಇಂಪಾರ್ಟೆಂಟ್ಲಿ ಯಾವ ಇಂಡೆಕ್ಸ್ಗಳು ನಿಮಗೆ ಗೊತ್ತಿದ್ದಾವೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಇದು. ಸೊ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. 2015ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ, 2025ರಲ್ಲಿ ಆಲ್ಮೋಸ್ಟ್ 10 years ಕಂಪ್ಲೀಷನ್ ಅನ್ನು ಮಾಡಿದೆ. ಸೊ ಈ ಒಂದು ಹಂತದಲ್ಲಿ ಹೊಸದಾಗಿರುವಂತಹ ವೈಸ್ ಚೇರ್ಮನ್ ಅನ್ನು ಸಹ ಇಲ್ಲಿ ಅಪಾಯಿಂಟ್ ಮಾಡಲಾಗಿದೆ. ಹಾಗಾಗಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗುವಂಥದ್ದಾದರೆ, ನೋ ರೆಸ್ಟ್ರಿಕ್ಷನ್ ಆನ್ ವುಮೆನ್ಸ್ ಎಂಟ್ರಿ ಇಂಟು ಮಾಸ್ಕ್ಯೂಸ್ ಟು ಆಫರ್ ನಮಾಜ್. AIMPLB ಇನ್ಫಾರ್ಮ್ಸ್ ಸುಪ್ರೀಂ ಕೋರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಫಂಡಮೆಂಟಲ್ ರೈಟ್ಸ್ನ ಆಧಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿರುವಂತಹ ಪ್ರೊವಿಷನ್ಸ್ಗಳು ಏನಿದಾವೆ ಅಂತ ನಾವಿಲ್ಲಿ ಕಾಣ್ತಾ ಬರಬೇಕಾಗಿದೆ. ಮೊದಲ ಹಂತದಲ್ಲಿ ಆರ್ಟಿಕಲ್ ಅಲ್ಲಿರುವಂಥ ಕಂಟೆಕ್ಸ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸುಪ್ರೀಂ ಕೋರ್ಟ್ ನಡೆಯಲ್ಲಿ ಇವಾಗ ಶಬರಿಮಲಾ ಕೇಸ್ಗೆ ಸಂಬಂಧಪಟ್ಟಂತ ಒಂದು ಚರ್ಚೆ ನಡೀತಾ ಇದೆ, ಡಿಸ್ಕಷನ್ ನಡೀತಾ ಇದೆ. ಈ ಮೊದಲು ಕೊಟ್ಟಿರುವಂತಹ ಜಜ್ಮೆಂಟ್ ಆಧಾರದ ಮೇಲೆ ಎಕ್ಸಾಮಿನೇಷನ್ ಆಗ್ತಾ ಇದೆ ಅಥವಾ ರಿವ್ಯೂ ಆಗ್ತಾ ಇರುವಂತಹ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವಾಗ ಒಂದು ಹೇಳಿಕೆಯನ್ನು ಸುಪ್ರೀಂ ಕೋರ್ಟ್ಗೆ ಕೊಡ್ತಾ ಇದೆ. ಇವಾಗ ಮಹಿಳೆಯರು ನಮಾಜ್ ಮಾಡ್ತಕ್ಕಂಥ ಹಂತದಲ್ಲಿ ಮಾಸ್ಕ್ಯೂಗಳಿಗೆ ತೆರಳಿ ನಮಾಜ್ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕ್ತಾ ಇಲ್ಲ. ಸೊ ಅವರ ಒಂದು ಗ್ರಂಥದಲ್ಲಿ ಯಾವುದೇ ರೀತಿಯಾಗಿ ಮಾಸ್ಕ್ಯೂಗೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರೆಸ್ಟ್ರಿಕ್ಷನ್ಸ್ ಅನ್ನು ಕಾಣ್ತಾ ಇಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದೆ. ಸೊ ಈ ಒಂದು ಹೇಳಿಕೆ ಶಬರಿಮಲಾ ಟೆಂಪಲ್ ನಡೆಯಲ್ಲಿ ಎಲ್ಲ ಏಜ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಟೆಂಪಲ್ ಎಂಟ್ರಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಅಲೋವನ್ನ ಮಾಡಿದೆ. ರೈಟ್, ಈ ಮೊದಲು ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕ್ತಾ ಇತ್ತು, ಇದೊಂದು ರಿಲಿಜಿಯಸ್ ಪ್ರಾಕ್ಟೀಸ್ ಆಗಿ ಬರ್ತಾ ಇತ್ತು. ಸೊ ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ಕನೆಕ್ಟ್ ಮಾಡ್ತಾ ಇರ್ತಕ್ಕಂಥ ಪ್ರೊವಿಷನ್ಸ್ಗಳಂತಂದ್ರೆ ಆರ್ಟಿಕಲ್ 14 ಅನ್ನು ಕನೆಕ್ಟ್ ಮಾಡ್ಬೋದು. ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೇವೆ. ಸೊ ಇಲ್ಲಿ ಎಲ್ಲರಿಗೂ ಸಹ ಒಂದು ಈಕ್ವಲ್ ಪ್ರೊಟೆಕ್ಷನ್ ಅನ್ನ ಕೊಡಬೇಕು. ಸೊ ನಮ್ಮ ಒಂದು ಲಾ ಏನು ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಹ ಸಮಾನರು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಮಹಿಳೆಯರನ್ನು ನಾವು ಯಾಕೆ ಎಕ್ಸ್ಕ್ಲೂಷನ್ ಮಾಡ್ತೇವೆ, ಇದು ಈಕ್ವಾಲಿಟಿಯನ್ನು ವೈಲೇಟ್ ಮಾಡುತ್ತೆ ಅನ್ನುವಂಥ ಆಸ್ಪೆಕ್ಟ್ ಆಗಿರಬಹುದು. ಅಗೇನ್ ಆರ್ಟಿಕಲ್ 15 ಸಬ್ ಕ್ಲಾಸ್ 1 ಅಂತ ನೋಡಿದಾಗ ಯಾವುದೇ ರೀತಿಯಾಗಿ ಡಿಸ್ಕ್ರಿಮಿನೇಷನ್ ಅನ್ನ ಮಾಡಬಾರ್ದು ಅಂತ ಹೇಳುತ್ತೆ. ಸೊ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಸೆಕ್ಸ್ ಅನ್ನುವಂಥದ್ದನ್ನು ಸಹ ಇಲ್ಲಿ ನಾವು ಪ್ರೊಹಿಬಿಟ್ ಮಾಡ್ತೇವೆ. ರೈಟ್, ಸೊ ಹಾಗಾಗಿ ಮಹಿಳೆಯರನ್ನ ಎಂಟ್ರಿ ಮಾಡೋಕ್ಕೆ ಅಲೋ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳು ಏನಿದೆ ಅಲ್ಲ, ಇದು ಒಂದು ಜೆಂಡರ್ ರಿಲೇಟೆಡ್ ಇರುವಂಥ ಇಶ್ಯೂ ಅನ್ನು ಚಾಲೆಂಜ್ ಮಾಡ್ತಾ ಇದೆ. ಸೆಕ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇದು ಚಾಲೆಂಜ್ ಅನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ನಾವಿಲ್ಲಿ ರೆಸ್ಟ್ರಿಕ್ಷನ್ಸ್ ಅನ್ನು ಮಾಡುವಂತಿಲ್ಲ. ಅಂಡ್ ಅಗೇನ್ ಆರ್ಟಿಕಲ್ 21 ಅಂತ ಬಂದಾಗ ರೈಟ್ ಟು ಲೈಫ್ ಅಂಡ್ ಡಿಗ್ನಿಟಿಯ ಆಧಾರದ ಮೇಲೆ, ಸೊ ಇಲ್ಲಿ ಒಂದು ಡಿಗ್ನಿಟಿ, ಅಟಾನಮಿ ಅಥವಾ ರಿಲಿಜಿಯಸ್ ಪಾರ್ಟಿಸಿಪೇಷನ್ ಅಂತ ಬಂದಾಗ ಎಲ್ಲರಿಗೂ ಸಹ ಅರ್ಹತೆ ಇರುತ್ತೆ ಅನ್ನುವಂಥ ಆಸ್ಪೆಕ್ಟ್ ಅನ್ನ ಕನೆಕ್ಟ್ ಮಾಡಬಹುದು. ಅಗೇನ್ ಆರ್ಟಿಕಲ್ 25 ಅಂತ ಬಂದಾಗ ಫ್ರೀಡಮ್ ಆಫ್ ರಿಲಿಜನ್ಗೆ ಸಂಬಂಧಪಟ್ಟಂತೆ ಕಾಣ್ತೇವೆ. ಇಲ್ಲಿ ವ್ಯಕ್ತಿಗತವಾಗಿ ಯಾವ ರೀತಿಯಾದಂತಹ ರಿಲಿಜಿಯಸ್ ಪ್ರಾಕ್ಟೀಸಸ್ ಅನ್ನು ಅವರು ಫಾಲೋ ಮಾಡ್ತಾರೆ, ಪ್ರೊಫೆಸ್ ಮಾಡುವಂಥದ್ದಾಗಿರ್ಬೋದು, ಪ್ರಾಕ್ಟೀಸ್ ಆಗಿರ್ಬೋದು, ಪ್ರೊಪ್ಯಾಗೇಟ್ ಆಗಿರ್ಬೋದು. ಸೊ ಒಂದು ವ್ಯಕ್ತಿಗತವಾಗಿರ್ತಕ್ಕಂತಹ ರಿಲಿಜನ್ ಪ್ರಾಕ್ಟೀಸ್ನ ಆಧಾರದ ಮೇಲೆ ಕಾಣ್ತಾ ಇದ್ದಾವೆ. ಇವಾಗ ಮಹಿಳೆಯರಿಗೂ ಕೂಡ ಒಂದು ವರ್ಷಿಪ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅಲ್ವಾ, ಅವ್ರಿಗೂ ಸಹ ಹಕ್ಕಿದೆ ಅಲ್ವಾ, ಈ ಎಲ್ಲ ಪ್ರಶ್ನೆಗಳಿಗೆ ಆರ್ಟಿಕಲ್ 25 ನಾವು ಕನೆಕ್ಟ್ ಮಾಡಬಹುದು. ಅಗೇನ್ ಆರ್ಟಿಕಲ್ 26 ಅಂತ ಬಂದಾಗ ರೈಟ್ಸ್ ಆಫ್ ರಿಲಿಜಿಯಸ್ ಡಿನಾಮಿನೇಷನ್ ಅಂತ ಕಾಣ್ತೇವೆ. ರಿಲಿಜಿಯಸ್ ಅಫೇರ್ಸ್ ಅಂತ ಬಂದಾಗ ರಿಲಿಜಿಯಸ್ ಗ್ರೂಪ್ಗಳು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತವೆ ಅಂತ. ಸೊ ಯಾವುದೇ ರೀತಿಯಾಗಿ ಅವರು ಒಂದು ಪಬ್ಲಿಕ್ ಆರ್ಡರ್ನ ಡಿಸ್ಟರ್ಬ್ ಮಾಡುವಂತಿಲ್ಲ. ಮೊರಾಲಿಟಿ ಆಸ್ಪೆಕ್ಟ್, ಹೆಲ್ತ್, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಇವೆಲ್ಲವನ್ನ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಅಂದರೆ ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಬಹುದು. ಆರ್ಟಿಕಲ್ 26 ಅಲ್ಲಿ ಇರತಕ್ಕಂಥ ಪ್ರೊವಿಷನ್ಸ್ಗಳನ್ನು ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಸೊ ಇಲ್ಲಿ ಮೇಜರ್ಲಿ ನಾವು ಒಂದು ವ್ಯಕ್ತಿಗತವಾಗಿರ್ತಕ್ಕಂತಹ ರೈಟ್ ಅನ್ನ ಎತ್ತಿ ಹಿಡಿಬೇಕಾಗುತ್ತೆ. ಇಂಡಿವಿಜುವಲ್ ರೈಟ್ ವರ್ಸಸ್ ವರ್ಷಿಪ್ನ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಹಾಗೂ ರಿಲಿಜಿಯಸ್ ಡಿನಾಮಿನೇಷನ್ ಅಂತ ಬಂದಾಗನೂ ಕೂಡ ಇಲ್ಲಿ ಒಂದು ಡಿನಾಮಿನೇಷನ್ ಅಟಾನಮಿಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದೆಯೇ. ಇಲ್ಲಿರುವಂತಹ ಒಂದು ಇಶ್ಯೂ ಏನಿದೆ ಅಂತಂದ್ರೆ ಸಿಂಪಲ್ ಆಗಿ ಆರ್ಟಿಕಲ್ 25 ಹಾಗೂ ಆರ್ಟಿಕಲ್ 26 ನ ಮಧ್ಯೆ ನಡೀತಾ ಇರೋದನ್ನ ಕಾಣ್ತಾ ಇದ್ದೀವಿ. ಅಗೇನ್ ಇನ್ನೊಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಯಾವ ರೀತಿಯಾಗಿದೆ ಅಂತಂದ್ರೆ, ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತಂದ್ರೆ ಏನು? ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಡಾಕ್ಟ್ರೈನ್ ಆಧಾರದ ಮೇಲೂ ಸಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವಾಗ ಕೋರ್ಟ್ ಒಂದು ಎಕ್ಸಾಮಿನೇಷನ್ ಮಾಡ್ತಾ ಇದೆ. ಯಾವಾಗ ರಿಲಿಜಿಯಸ್ ಪ್ರಾಕ್ಟೀಸಸ್ ಅನ್ನು ನಾವು ಎಸೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ, ಸೊ ಒಂದು ರಿಲಿಜನ್ ಅಂತ ಬಂದಾಗ ಅದರಲ್ಲಿರುವಂಥ ಕೋರ್ ಪ್ರಾಕ್ಟೀಸಸ್ ಯಾರು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ಇವಾಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನು ನೀಡಬೇಕಾ ಅಥವಾ ಒಂದು ರಿಲಿಜಿಯಸ್ ಗ್ರೂಪ್ಗಳಾಗಿರ್ಬೋದು ಅಥವಾ ರಿಲಿಜಿಯಸ್ ಸ್ಕ್ರಿಪ್ಚರ್ಗಳು ಡೈರೆಕ್ಷನ್ ಅನ್ನು ನೀಡಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಕಾಣ್ತಾ ಇದ್ದೇವೆ. ಸೊ ಈ ಒಂದು ಇಶ್ಯೂ ನಮಗೆ ತುಂಬಾ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಅಲ್ಲೂ ಸಹ ತುಂಬಾ ಇಂಪಾರ್ಟೆಂಟ್, ಮೇನ್ಸ್ ಅಲ್ಲೂ ಸಹ ತುಂಬಾ ಇಂಪಾರ್ಟೆಂಟ್. ಜೆಂಡರ್ ಜಸ್ಟಿಸ್ನ ಆಧಾರದ ಮೇಲೆ ಈಕ್ವಲ್ ಎಕ್ಸೆಸ್ಗೆ ಸಂಬಂಧಪಟ್ಟಂತೆ ಅಥವಾ ಈಕ್ವಾಲಿಟಿ ಆಸ್ಪೆಕ್ಟ್
ಆಸ್ಪೆಕ್ಟ್ನ ಆಧಾರದ ಮೇಲೆ ಪ್ರಶ್ನೆಗಳು ಬಂದಾಗ ಇಲ್ಲಿರುವಂತಹ ಇಶ್ಯೂನ ನಾವು ಅಡ್ರೆಸ್ ಮಾಡಬೇಕು. ಇದಕ್ಕೆ ರಿಲೇಟೆಡ್ ಇರುವಂಥ ಒಂದು ಕೇಸ್ ಅಂತ ಬಂದಾಗ ಇಂಡಿಯನ್ ಯಂಗ್ ಲಾಯರ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕೇರಳಗೆ ಸಂಬಂಧಪಟ್ಟಂತೆ ವುಮನ್ಸ್ ಎಂಟ್ರಿ ಆ್ಯಂಡ್ ಇಕ್ವಾಲಿಟಿ ಆಧಾರದ ಮೇಲೆ ಕೇಸನ್ನು ಕನೆಕ್ಟ್ ಮಾಡುವಂಥದ್ದು. ಅಗೇನ್ ಜೆಂಡರ್ ಜಸ್ಟಿಸ್ ಇನ್ ಪರ್ಸನಲ್ ಲಾ ಅಂತ ಬಂದಾಗ ಕೂಡ ಶಯಾರೋ ಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹಜಿ ಅಲಿ ದರ್ಗಾ ಕೇಸ್ನ ಆಧಾರದ ಮೇಲೂ ಸಹ ನೋಡುವಂಥದ್ದಾದರೆ ರಿಲಿಜಿಯಸ್ ಸ್ಪೇಸಸ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸೆಸಿಬಲ್ ಕಂಡೀಷನನ್ನು ಎನ್ಶೋರ್ ಮಾಡಿದ್ದಾರೆ. ಹಜಿ ಅಲಿ ದರ್ಗಾ ಕೇಸು ಸಹ ನಮಗೆ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದು ಜೆಂಡರ್ ಇಕ್ವಾಲಿಟಿ ವರ್ಸಸ್ ರಿಲಿಜಿಯಸ್ ಅಟಾನಮಿ ಆಧಾರದ ಮೇಲೆ ಪ್ರಶ್ನೆಗಳು ಕ್ರಿಯೇಟ್ ಆಗಿದ್ದಾವೆ. ಹಾಗೂ ವುಮೆನ್ಸ್ ರೈಟ್ಗೆ ಸಂಬಂಧಪಟ್ಟಂತೆ ವರ್ಷಿಪ್ ನಡೆಯಲ್ಲಿ ಯಾವ ರೀತಿಯಾಗಿ ಎಕ್ಸೆಸಿಬಿಲಿಟಿ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಇಲ್ಲಿ ಕಾಣಬಹುದು. ಇನ್ನು ಮುಂದಿನದಾಗಿ ಕ್ಯಾನ್ ಇಂಡಿಯಾ ಮೂವ್ ಟು 100% ಇಥಿನಾಲ್ ಬ್ಲೆಂಡಿಂಗ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3 ನಡಿಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಸಹ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ನಾವು 100% ಇಥಿನಾಲ್ ಬ್ಲೆಂಡಿಂಗನ್ನು ಮಾಡಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಂಥ ಚಾಲೆಂಜಸ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ, ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಸಹ ನಾವು ಎನ್ಶೋರ್ ಮಾಡುವಂಥದ್ದು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ, ರೈಟ್? ಇದು ನಿಮಗೆ ಕ್ಲಿಯರ್ ಆಗಿದೆ. ನಮ್ಮ ಒಂದು ಇಂಪೋರ್ಟ್ ಡಿಪೆಂಡೆನ್ಸ್ ಹೆಚ್ಚಾಗ್ತಾ ಇರೋದ್ರಿಂದ ಅದರಲ್ಲೂ ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿದೆ. ಈ ಒಂದು ಹಂತದಲ್ಲಿ ಡೊಮೆಸ್ಟಿಕ್ ಆಗಿರುವಂತಹ ಒಂದು ಎನರ್ಜಿ ಆಲ್ಟರ್ನೇಟಿವ್ ರಿಸೋರ್ಸಸ್ ಅನ್ನು ನಾವು ಹುಡುಕ್ತಾ ಇದ್ದೇವೆ. ಹಾಗಾಗಿ ಇಥನಾಲ್ ಪ್ರೊಡಕ್ಷನ್ನ ಮುಖಾಂತರ ಇವಾಗ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಆಯಿಲ್ ಶಾಕನ್ನು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಎನರ್ಜಿ ಡೈವರ್ಸಿಫಿಕೇಶನ್ ಮಾಡುವಂಥ ಹಂತದಲ್ಲಿ ನಾವು E20 ಇಂದ E100ಗೆ ಶಿಫ್ಟ್ ಆಗಲಿಕ್ಕೆ ಸಾಧ್ಯತೆ ಇದೆನಾ? ಯಾವ ರೀತಿಯಂಥ ಚಾಲೆಂಜಸ್ಗಳು ಇರ್ಬೋದು? 100% ನಾವು ಇಥಿನಾಲ್ ಫ್ಯೂಯಲನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆನಾ ಅಂತ ಪಾಸಿಬಲ್ ಇದೆ, ಬಟ್ ಇಮಿಡಿಯೇಟ್ಲಿ ಇದು ಆಗೋದಿಲ್ಲ. ಟ್ರಾನ್ಸಿಷನ್ ಪೀರಿಯಡ್ನ ಆಧಾರದ ಮೇಲೆ ನಾವು ಬದಲಾವಣೆ ಮಾಡ್ಕೋಬೋದು. ಇವಾಗ ರೆಗ್ಯುಲರ್ ವೆಹಿಕಲ್ಸ್ಗಳು ಏನಿದಾವಲ್ಲ ಅವುಗಳ ಒಂದು ಡಿಸೈನನ್ನು ನೋಡಿದಾಗ ಇಥಿನಾಲ್ಸ್ಗಳನ್ನು ಯೂಸ್ ಮಾಡುವಂಥ ಹಂತದಲ್ಲಿ ಎಫಿಷಿಯನ್ಸಿಯನ್ನು ತೋರಿಸದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತೇವೆ. ಹಾಗಾಗಿ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ಗಳನ್ನು ಜಾರಿಗೆ ತೆಗೆದುಕೊಂಡು ಬರಬೇಕು. ಸೊ ಈ ಒಂದು ಹಂತದಲ್ಲಿ E100 ಪಾಲಿಸಿಗೆ ಸಪೋರ್ಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಬ್ರೆಜಿಲ್ನ ಮಾಡೆಲನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬ್ರೆಜಿಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಇರೋದ್ರಿಂದ ಅವರಲ್ಲಿ ಈ ಒಂದು ಮಾಡೆಲ್ ವರ್ಕ್ ಆಗ್ಬೋದು. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ನಾವು ಯಾವ ರೀತಿ ಅಂತ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ಬೋದು. ಇವಾಗ E100 ಅಂತಂದರೆ ಮೇಜರ್ ಚೇಂಜಸನ್ನು ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ತೆಗೆದುಕೊಂಡು ಬರಬೇಕಾಗತ್ತೆ. ಫ್ಯೂಯಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಡಿನಲ್ಲಿ ನಾವು ಚೇಂಜಸನ್ನು ಕಾಣಬೇಕಾಗತ್ತೆ. ಸ್ಟೋರೇಜ್ಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಅಗೇನ್ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಡೆವಲಪ್ ಮಾಡಬೇಕಾಗತ್ತಲ್ವಾ. ಇವಾಗ ಕರೋಜನ್ ರೆಸಿಸ್ಟೆಂಟ್ ಮಟೀರಿಯಲ್ಸ್ಗಳನ್ನು ಸಹ ವೆಹಿಕಲ್ಸ್ಗಳಲ್ಲಿ ಅಳವಡಿಸಬೇಕಾಗತ್ತೆ. ಇಥನಾಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ ಕರೋಜನ್ ಆಗ್ಬೋದು. ವೆಹಿಕಲ್ಸ್ಗಳಲ್ಲಿರ್ತಕ್ಕಂಥ ಇಂಜಿನ್ ಆಗಿರ್ಬೋದು, ಫ್ಯೂಯಲ್ ಸಿಸ್ಟಮ್, ಇವೆಲ್ಲದರ ಮೇಲೆ ನಾವು ವರ್ಕನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ನಾವು ಎಷ್ಟು ಮಟ್ಟಿಗೆ ಇಥನಾಲ್ ಪ್ರೊಡಕ್ಷನ್ ಮಾಡ್ತೇವೆ. ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಶುಗರ್ ಕೇನ್ ಮೇಲೆ ಡಿಪೆಂಡ್ ಆಗ್ತವೆ, ಗ್ರೇನ್ಸ್ಗಳ ಮೇಲೂ ಸಹ ಡಿಪೆಂಡ್ ಆಗ್ತವೆ. ಇಲ್ಲಿ 4 ಜನರೇಷನ್ ಆಗಿರುವಂಥ ಇಥನಾಲ್ ಪ್ರೊಡಕ್ಷನ್ನ ಕಾಣ್ತಾ ಇದ್ದೇವೆ, ಅಥವಾ ಬಯೋ ಫ್ಯೂಯಲ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಜನರೇಷನ್ ಅಂತ ಬಂದಾಗ ನಾವು ಎಡಿಬಲ್ ಪ್ಲಾಂಟ್ಸ್ಗಳ ಮೇಲೆ ರಿಲೇ ಆಗ್ತಾ ಇದ್ವಿ. ಸೊ ಯಾವುದು ನಾವು ತಿನ್ನಲಿಕ್ಕೆ ಅಲೋ ಮಾಡ್ತೀವಲ್ಲ ಆ ಫುಡ್ ಗ್ರೇನ್ಸ್ಗಳ ಮುಖಾಂತರ ಬಯೋಫ್ಯೂಯಲ್ಸ್ಗಳನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು, ಇಥನಾಲ್ಸನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು ಶುಗರ್ ಗ್ರೇನ್ಸ್ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಎಡಿಬಲ್ ಪ್ಲಾಂಟ್ಸ್ಗಳನ್ನು ಯೂಸ್ ಮಾಡೋದು. ಸೆಕೆಂಡ್ ಜನ್ರೇಷನ್ ಅಂತ ಬಂದಾಗ ನಾನ್ ಎಡಿಬಲ್ ಪ್ಲಾಂಟ್ಸ್ಗಳಿರುತ್ತಲ್ಲ, ಇವಾಗ ಹಸ್ಕ್ ಇರುತ್ತೆ ಅಥವಾ ಸ್ಟ್ರಾ ಇರುತ್ತೆ. ಸೊ ನಾವು ಯಾವುದು ಎಡಿಬಲ್ ಇರೋದಿಲ್ಲ ಆ ಒಂದು ಪಾರ್ಟನ್ನು ಬಯೋಫ್ಯೂಯಲ್ಸ್ಗಳ ಒಂದು ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾ ಬಂದ್ವಿ ಸೆಕೆಂಡ್ ಜನ್ರೇಷನ್ ಬಯೋಫ್ಯೂಯಲ್ಸ್ ನಡಿಯಲ್ಲಿ. ಥರ್ಡ್ ಜನ್ರೇಷನ್ ಅಂತ ಬಂದಾಗ ಇಲ್ಲಿ ಅಲ್ಗೆಗಳನ್ನು ಯೂಸ್ ಮಾಡ್ತಾರೆ, ಸೈನೋಬ್ಯಾಕ್ಟೀರಿಯಾ ಅಥವಾ ಅಲ್ಗೆಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಯೋಫ್ಯೂಯಲ್ಸನ್ನು ಜನರೇಟ್ ಮಾಡ್ತಾ ಬಂದ್ವಿ. ಇನ್ನು ಫೋರ್ತ್ ಜನ್ರೇಷನ್ ಅಂತ ಬಂದಾಗ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ. ಸೊ ಬಯೋಫ್ಯೂಯಲ್ಸ್ಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಹಂತದಲ್ಲಿ ಈ 4 ಜನ್ರೇಷನ್ ತುಂಬ ಇಂಪಾರ್ಟೆಂಟ್. ಪ್ರಸ್ತುತವಾಗಿರುವಂಥ ಚಾಲೆಂಜ್ ಏನಿದೆ ಅಂತಂದರೆ ಕರೆಂಟ್ ಇಥನಾಲ್ ಡಿಪೆಂಡೆನ್ಸಿ ನಾವು ನೋಡಿದಾಗ ಶುಗರ್ ಕೇನ್ ಮತ್ತು ಗ್ರೇನ್ಸ್ಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಸಹ ವ್ಯಕ್ತಪಡಿಸುತ್ತೆ. ಫುಡ್ ವರ್ಸಸ್ ಫ್ಯೂಯಲ್ನ ಆಧಾರದ ಮೇಲೆ ನಾವು ಚಾಲೆಂಜಸನ್ನು ಕಾಣಬಹುದು. ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ವಾಟರ್ನ ಯೂಸ್ ಮಾಡಬೇಕಾಗುತ್ತೆ, ಹಾಗೂ ಲ್ಯಾಂಡ್ ಮೇಲೆ ಸಾಕಷ್ಟು ಪ್ರೆಷರು ಸಹ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಇವಾಗ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಯಾಕೆ ಕಡಿಮೆ ಮಾಡಬೇಕು ಅಂತೇವೆ ಅನ್ನೋದಾದರೆ ಸಪ್ಲೈ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ. ಆ್ಯಂಡ್ ಅಗೇನ್ ಕಾಸ್ಟು ಸಹ ಜಾಸ್ತಿ ಆಗ್ತಾ ಬರ್ತಾ ಇರೋದನ್ನು ಕಾಣ್ತಾ ಇದ್ದೀವಿ, ರೈಟ್? ಕಾಸ್ಟ್ ಇನ್ಕ್ರೀಸ್ ಆಗಲಿಕ್ಕೆ ಸಪ್ಲೈ ಲೆವೆಲಲ್ಲಿ ಇರ್ತಕ್ಕಂಥ ಬದಲಾವಣೆನೇ ಕಾರಣ ಆಗಿರುತ್ತೆ ಅಲ್ವಾ. ಇವಾಗ ಕಾಸ್ಟ್ ಜಾಸ್ತಿ ಇದೆ ಅನ್ನುವಂಥ ಹಂತದಲ್ಲಿ ನಾವು ಆಲ್ಟರ್ನೇಟಿವ್ ಆಗಿರುವಂಥ ಎನರ್ಜಿ ರಿಸೋರ್ಸಸನ್ನು ಹುಡುಕ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಇಥನಾಲ್ ಪ್ರೊಡಕ್ಷನ್ ಮಾಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಸ್ಟನ್ನು
ಬರೆಸ್ತಾ ಇದ್ರೆ, ಅಂದರೆ ಕಾಸ್ಟ್ ತುಂಬ ಮ್ಯಾಟ್ರ್ ಆಗುತ್ತಲ್ವಾ. ಸೊ ಹಾಗಾಗಿ ಎಥನಾಲೇ ಇವಾಗ ಜಾಸ್ತಿ ಕಾಸ್ಟ್ಲಿ ಆದರೆ ಇಂಪೋರ್ಟ್ನ ಬದಲಾಗಿ ಅಂದಾಗ ನಾವು ಇಂಪೋರ್ಟನ್ನೇ ಚೂಸ್ ಮಾಡ್ಕೋಬೋದಲ್ವಾ. ಹಾಗಾಗಿ ಇವಾಗ ಸರ್ಕಾರ ಏನು ಮಾಡಬೇಕಾಗಿದೆ, ಇಥನಾಲ್ ಪ್ರೊಡಕ್ಷನ್ ಮಾಡುವಂಥ ಹಂತದಲ್ಲಿ ಒಂದು ಪ್ರೈಸಿಂಗ್ ಫಿಕ್ಸ್ ಮಾಡೋದಾಗಿರ್ಬೋದು, ಅದಕ್ಕೇನು ಸಪೋರ್ಟ್ ಇದೆಯಲ್ಲ ಪಾಲಿಸಿ ಲೆವೆಲಲ್ಲಿ ಒಂದು ಸಪೋರ್ಟನ್ನು ಒದಗಿಸಬೇಕಾಗುತ್ತೆ. ಹಾಗಾಗಿ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಈವನ್ ಎಥಿನಾಲನ್ನು ಪವರ್ ಏರ್ಕ್ರಾಫ್ಟ್ ನಡಿನಲ್ಲಿ ಯೂಸ್ ಮಾಡ್ಬೋದಾ ಅನ್ನುವಂಥ ಒಂದು ಚಾಲೆಂಜನ್ನು ಸಹ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಕನ್ವೆನ್ಷನಲ್ ಏವಿಯೇಷನ್ ಅಂತ ನೋಡಿದಾಗ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಆಪ್ಷನನ್ನು ಇದು ಒದಗಿಸುತ್ತೆ. ಅದೇ ನಾವು ಆಲ್ಕೋಹಾಲ್ ಟು ಜೆಟ್ ಈ ರೀತಿಯಂಥ ಆಸ್ಪೆಕ್ಟನ್ನು ನೋಡಿದಾಗ ಅಥವಾ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಪಾತ್ವೇಗಳನ್ನು ನಾವು ನೋಡಿದಾಗ ಇದು ಒಂದು ಫ್ಲೆಕ್ಸಿಬಲ್ ಕಂಡೀಷನನ್ನು ಒದಗಿಸುತ್ತೆ. ಇಥನಾಲನ್ನು ನಾವು ಯೂಸ್ ಮಾಡ್ಬೋದು. ಆದರೂ ಕೂಡ ಪ್ರಸ್ತುತವಾಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನೇ ನಾವು ಬದಲಾವಣೆ ಮಾಡಬೇಕಾಗತ್ತೆ ಅಥವಾ ಡಿಸೈನನ್ನೇ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಚಾಲೆಂಜನ್ನು ಕಾಣ್ಬೋದು. ಅಂದರೆ ಒಂದು ಸ್ಕೇಲಿಂಗ್ ಅಂತ ಬಂದಾಗ ಟ್ರಾನ್ಸಿಷನ್ ಪೀರಿಯಡಲ್ಲಿ ನಾವು ಬದಲಾವಣೆನ ಮಾಡಲಿಕ್ಕೆ ಸಾಧ್ಯತೆ ಇದೆ. 2018ರಲ್ಲಿ ತೆಗೆದುಕೊಂಡು ಬಂದಿರತಕ್ಕಂತಹ ಒಂದು ಇಂಪಾರ್ಟೆಂಟ್ ಪಾಲಿಸಿ ಅಂತಂದರೆ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್. ಸೊ 2022ರಲ್ಲಿ ಒಂದು ಅಮೆಂಡ್ಮೆಂಟನ್ನು ಮಾಡಿದರೆ ಮೇಜರ್ ಆಬ್ಜೆಕ್ಟಿವ್ ಬಯೋಫ್ಯೂಯಲ್ಸನ್ನು ಎನ್ಹಾನ್ಸ್ ಮಾಡಬೇಕು, ಎನರ್ಜಿ ಸೆಕ್ಯೂರಿಟಿಯನ್ನು ಒದಗಿಸಬೇಕು, ಫಾರ್ಮರ್ಸ್ಗಳಿಗೆ ಬರ್ತಕ್ಕಂಥ ಆದಾಯವನ್ನು ಹೆಚ್ಚು ಮಾಡಬೇಕು, ಎಮಿಷನನ್ನು ಸಹ ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟನ್ನು ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ ನಡಿಯಲ್ಲಿ ಕಾಣ್ಬೋದು. ಸೊ ಇಲ್ಲಿ ಒಂದು ರಾ ಮಟೀರಿಯಲ್ಸ್ಗಳನ್ನು ಸಹ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗ್ತಾರೆ. ಅಂದರೆ ಇಥನಾಲ್ ಪ್ರೊಡಕ್ಷನ್ ಅಂತ ಬಂದಾಗ ರಾ ಮಟೀರಿಯಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಇವಾಗ ಡ್ಯಾಮೇಜ್ಡ್ ಫುಡ್ ಕ್ರಾಪ್ಸ್ಗಳಿರುತ್ತೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು. ಶುಗರ್ ಕೇನಿಂದ ಅಥವಾ ಶುಗರ್ ಕೇನ್ ಪ್ರೊಡಕ್ಷನ್ ಮುಖಾಂತರ ಬರ್ತಕ್ಕಂಥ ಪ್ರಾಡಕ್ಟ್ಗಳು ಏನಿರುತ್ತೆ, ಬಿ ಹೆವಿ ಮೊಲಾಸಸ್ ಆಗಿರ್ಬೋದು, ಸಿ ಹೆವಿ ಮೊಲಾಸಸ್, ಇವುಗಳೆಲ್ಲವನ್ನು ಯೂಸ್ ಮಾಡ್ತಾ ಬರುವಂಥದ್ದು. ನಾನ್ ಫುಡ್ ಬಯೋಮಾಸಸ್ಗಳನ್ನು ವೇಸ್ಟ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯುಟಿಲೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇವಾಗ ಒಂದು ಕ್ಯಾಟಗರೈಸೇಷನನ್ನು ಸಹ ಇಲ್ಲಿ ಮಾಡ್ತಾ ಬರ್ತಾರೆ ಈ ಒಂದು ಪಾಲಿಸಿ ಆಧಾರದ ಮೇಲೆ. ಹಾಗೂ ಇಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮನ್ನು ಸಹ ತೆಗೆದುಕೊಂಡು ಬರ್ತಾ ಇರುವಂಥದ್ದು. 20% ಅಷ್ಟು ಬ್ಲೆಂಡಿಂಗನ್ನು ಮಾಡಬೇಕು ಬೈ 2030 ಅನ್ನುವಂಥದ್ದಾಗಿ ರೀಸೆಂಟಾಗಿ E85 ಕೂಡ ನ್ಯೂಸಲ್ಲಿದೆ. ಕೆಲವು ವೆಹಿಕಲ್ಸ್ಗಳಲ್ಲಿ ಅದರಲ್ಲೂ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ನಡೆಯಲ್ಲಿ ನಾವು ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ಡಿಸ್ಕಷನನ್ನು ಕಾಣ್ತಾ ಇದ್ದೇವೆ. ಬಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ವಯಾಬಿಲಿಟಿ ಗ್ಯಾಪ್ ಫಂಡಿಂಗನ್ನು ನಾವು ಕಾಣ್ತಾ ಇದ್ದೇವೆ. ಬಿಕಾಸ್ ಫಿನಾನ್ಷಿಯಲ್ ಸಪೋರ್ಟು ಅಷ್ಟೊಂದು ಇಲ್ಲ ಅಂತ, ಬಿಕಾಸ್ ಕಾಸ್ಟ್ ಸಹ ಪ್ರೊಡಕ್ಷನ್ ಅಂತ ಬಂದಾಗ ಹೆಚ್ಚಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಸೊ ಇವಾಗ ವೇಸ್ಟ್ ಟು ವೆಲ್ತ್ ಅನ್ನುವಂಥ ಅಪ್ರೋಚನ್ನು ನಾವು ಇಲ್ಲಿ ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದಾದರೆ ಇವಾಗ ಕ್ರಾಪ್ ರೆಸಿಡ್ಯೂ ಇರುತ್ತೆ, ವೇಸ್ಟ್ ಇರುತ್ತೆ, ಅವುಗಳನ್ನು ಸರಿಯಾಗಿ ಯೂಸ್ ಮಾಡಬೇಕು. ಇವಾಗ ಸ್ಟಬಲ್ ಬರ್ನಿಂಗನ್ನು ನೋಡೋದ್ರ ಮುಖಾಂತರ ಪೊಲ್ಯೂಷನ್ ಆಗುತ್ತಲ್ಲ, ಅದರ ಬದಲಾಗಿ ಆ ಒಂದು ಸ್ಟಬಲ್ಸ್ಗಳನ್ನು ಅಥವಾ ಅಗ್ರಿಕಲ್ಚರಿಂದ ಬಂದಿರತಕ್ಕಂಥ ರೆಸಿಡ್ಯೂಗಳನ್ನು ನಾವು ಇಥನಾಲ್ ಪ್ರೊಡಕ್ಷನ್ ಅಡಿಯಲ್ಲಿ ಯೂಸ್ ಮಾಡ್ಕೋಬೋದಲ್ವಾ, ರಾ ಮಟೀರಿಯಲ್ಸ್ ಆಗಿ ಯೂಸ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಎನರ್ಜಿ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಏನೇನು ಇನಿಷಿಯೇಟಿವ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಎಲ್ಲವೂ ನೀವು ನೆನಪಿಟ್ಕೊಳ್ಳೇಬೇಕಾಗತ್ತೆ. ಈ ಮೊದಲು ತಂದಿರುವಂತಹ ಯೋಜನೆಗಳನ್ನು ನೋಡುವಂಥದ್ದಾದರೆ ಗೋಬರ್ಧನ್ ಸ್ಕೀಮ್ ಅಂತ ಕೇಳ್ತೇವೆ. ಸೊ ಈ ಒಂದು ಗೋಬರ್ಧನ್ ಸ್ಕೀಮ್ ನಡಿನಲ್ಲಿ ಬಯೋ ಗ್ಯಾಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಮೋಷನನ್ನು ಮಾಡ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಕಾಂಪ್ಲಿಮೆಂಟರಿ ಕಂಡೀಷನ್ನಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೇವೆ. ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದೇವೆ. ಹಾಗೂ 2019ರಲ್ಲಿ ಪ್ರಧಾನ ಮಂತ್ರಿ G1 ಯೋಜನೆ ಅಂತ ಕಾಣ್ಬೋದು. ಈ ಒಂದು ಯೋಜನೆಯಲ್ಲಿ 2G ಎಥನಾಲ್ ಪ್ಲಾಂಟ್ಸ್ಗಳನ್ನು ಡೆವಲಪ್ ಮಾಡೋದು, ಅಗ್ರಿಕಲ್ಚರ್ ರೆಸಿಡ್ಯೂವನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೇವೆ ಅಂದರೆ ವೇಸ್ಟ್ ಟು ಫ್ಯೂಯಲ್ ಅನ್ನುವಂಥ ಆಸ್ಪೆಕ್ಟನ್ನು ಇಲ್ಲಿ ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಸ್ಟಬಲ್ ಬರ್ನಿಂಗನ್ನು ರೆಡ್ಯೂಸ್ ಮಾಡುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಈ ಒಂದು ಇನಿಷಿಯೇಟಿವನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಬಯೋಡೀಸೆಲ್ ಅಂತ ಬಂದಾಗ ರೂಕೋ ಪ್ರೋಗ್ರಾಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೀಪರ್ಪಸ್ಡ್ ಯೂಸ್ ಕುಕಿಂಗ್ ಆಯಿಲ್ನ ಆಧಾರದ ಮೇಲೂ ಸಹ ನಾವು ಈ ಒಂದು ಇನಿಷಿಯೇಟಿವನ್ನು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಬಯೋಡೀಸೆಲ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಯೂಸ್ಡ್ ಕುಕಿಂಗ್ ಆಯಿಲನ್ನು ಯೂಸ್ ಮಾಡಲಿಕ್ಕೆ ಈ ಒಂದು ಯೋಜನೆ ಸಹಕಾರಿಯಾಗಿದೆ, ರೂಕೋ ಯೋಜನೆ. ಸೊ ಇದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಇನಿಷಿಯೇಟಿವ್ನ ಇಂಪಾರ್ಟೆನ್ಸ್ ಏನಿದೆ ಅಂದರೆ ಕ್ರೂಡ್ ಆಯಿಲ್ ಒಂದು ಡಿಪೆಂಡೆನ್ಸಿ ರೆಡ್ಯೂಸ್ ಮಾಡೋದು, ಎನರ್ಜಿ ಸೆಕ್ಯೂರಿಟಿಯನ್ನು ಒದಗಿಸೋದು, ಫಾರ್ಮರ್ಗೆ ಸಂಬಂಧಪಟ್ಟಂಥ ಇನ್ಕಮ್ ಆಗಿರ್ಬೋದು, ಎಮಿಷನ್ಸನ್ನು ರೆಡ್ಯೂಸ್ ಮಾಡೋದು, ರೂರಲ್ ಇಂಡಸ್ಟ್ರೀಸ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಸಹ ಇಲ್ಲಿ ಒದಗಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೀವು ಡೈಮೆನ್ಷನ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಬರಬೇಕು. ಡೆಫಿನೆಟ್ಲಿ ದೇರ್ ಆರ್ ಬಿಗ್ಗರ್ ಕನ್ಸರ್ನ್ಸ್. ಫುಡ್ ಸೆಕ್ಯೂರಿಟಿ ಚಾಲೆಂಜ್ ಆಗಿರ್ಬೋದು, ಶುಗರ್ ಕೇನ್ ಇದೊಂದು ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿದೆ ಆ್ಯಂಡ್ ಪ್ರಸ್ತುತವಾಗಿರ್ತಕ್ಕಂಥ ವೆಹಿಕಲ್ಸ್ಗಳು E20ಗೆ ಕಂಪ್ಯಾಟಬಲ್ ಆಗಿದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಡಿಸೈನನ್ನು ನಾವು ಬದಲಾವಣೆ ಮಾಡಬೇಕು. ಸ್ಟೋರೇಜ್ ಪ್ರಾಬ್ಲಮ್ ಇದೆ, 2G ಟೆಕ್ನಾಲಜಿ ಸ್ಕೇಲನ್ನು ಸಹ ಕಡಿಮೆ ಪ್ರಮಾಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಫುಡ್ ಇನ್ಫ್ಲೇಷನ್ ಇವೆಲ್ಲವೂ ಸಹ ಕನೆಕ್ಟ್ ಆಗ್ಬೋದಲ್ವಾ. ಇದರ ಆಧಾರದ ಮೇಲೆ ಪ್ರಸ್ತುತವಾಗಿ ನಾವು ಟ್ರಾನ್ಸಿಷನ್ ಆಧಾರದ ಮೇಲೆ ಶಿಫ್ಟ್ ಆಗಬೇಕು ಅನ್ನುವಂಥ ಕನ್ಸರ್ನನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಗಮನಿಸ್ಬೋದು. ಸೊ ಇಮಿಡಿಯೇಟಾಗಿ ಶಿಫ್ಟ್ ಆಗೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಕಾಸ್ಟನ್ನು ಭರಿಸಬೇಕು, ಯಾವ ರೀತಿಯಂಥ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಬೇಕಾಗಿದೆ ಅಂತ. ಇನ್ನು ಮುಂದಿನದಾಗಿ ದ ಲಾಂಗ್ ಹಾಪ್.
ವೈ ಡಿಡ್ ಕಾಂಗ್ರೂಸ್ ಇವಾಲ್ವ್ ಹಾಪಿಂಗ್? ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಸೈನ್ಸ್ ನಡಿಯಲು ಸಹ ಎವಲ್ಯೂಷನ್ ಟಾಪಿಕ್ಗೆ ಕನೆಕ್ಟ್ ಆಗುತ್ತೆ. ಎವಲ್ಯೂಷನರಿ ರೀಸನ್ಸ್ಗಳು ಯಾವ ರೀತಿಯಾಗಿದೆ ಅಂತ ಈ ಒಂದು ಆರ್ಟಿಕಲ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಇವಾಗ ಒಂದು ಆರ್ಗನಿಸಮ್ ಸರ್ವೈವ್ ಆಗಬೇಕು ಅಂತಂದರೆ ಪ್ರಪ್ರಥಮವಾಗಿ ಅಲ್ಲಿರುವಂತಹ ಕ್ಲೈಮೆಟಿಕ್ ಫ್ಯಾಕ್ಟರ್ಗೆ ಇದು ಅಡಾಪ್ಟ್ ಆಗ್ತಾ ಬರಬೇಕು. ರೈಟ್, ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ಗಳು ಒಂದು ಇಂಡಿವಿಜುವಲ್ ಸರ್ವೈವಲನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಎನ್ವಿರಾನ್ಮೆಂಟ್ ಡಿಟರ್ಮೈನ್ ಮಾಡ್ತಾ ಇದೆ. ಹಾಗಾಗಿ ಎನ್ವಿರಾನ್ಮೆಂಟ್ ಡಿಟರ್ಮಿನಿಸಮ್ ಅನ್ನುವಂಥ ಟಾಪಿಕನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇವಾಗ ಒಂದು ಸರ್ವೈವಲ್ ಆಗಬೇಕು ಅಂತಂದರೆ ಆರ್ಗನಿಸಮಲ್ಲಿ ಬದಲಾವಣೆ ಆಗ್ತಾ ಬರಬೇಕು. ಅದರ ಒಂದು ಫುಡ್ ಹ್ಯಾಬಿಟ್ ಆಗಿರ್ಬೋದು, ಅದು ಯಾವ ರೀತಿಯಾಗಿ ತನ್ನ ಒಂದು ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಬರಬೇಕು. ಹಾಗೂ ಲಾಂಗ್ ಟರ್ಮಲ್ಲಿ ಒಂದು ಜೆನೆಟಿಕ್ ಲೆವೆಲಲ್ಲೂ ಸಹ ಬದಲಾವಣೆ ಆಗುತ್ತಾ ಬರುತ್ತೆ. ಜೆನೆಟಿಕ್ ಲೆವೆಲಲ್ಲಿ ಬದಲಾವಣೆ ಆಗಿದೆ ಅಂತಂದಾಗ ಇದು ನೆಕ್ಸ್ಟ್ ಜನರೇಷನ್ಗೂ ಸಹ ಪಾಸ್ ಆಗ್ತಾ ಹೋಗುತ್ತೆ. ಜೆನೆಟಿಕ್ ಲೆವೆಲಲ್ಲಿ ಬದಲಾವಣೆ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇಲ್ಲಿ ಎವಲ್ಯೂಷನರಿ ಕಂಡೀಷನ್ ಅಂತ ಬಂದಾಗ ಪ್ರಪ್ರಥಮವಾಗಿ ಅಡಾಪ್ಟೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ವಿ. ಇವಾಗ ಕಾಂಗ್ರೂಗೆ ಸಂಬಂಧಪಟ್ಟಂತೆ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಹಾಪಿಂಗ್ ಕಂಡೀಷನನ್ನು ತೋರಿಸುತ್ತೆ. ಇದಕ್ಕೆ ಕಾರಣಗಳು ಏನಿರಬಹುದು ಅನ್ನೋದಾದರೆ ಆಸ್ಟ್ರೇಲಿಯಾ ರೀಜನಲ್ಲಿ ಕಾಂಗ್ರೂಸ್ಗಳು ಕಂಡು ಬರ್ತವಲ್ವಾ, ಇಲ್ಲಿ ಡ್ರೈ ಕಂಡೀಷನನ್ನು ಕಾಣ್ತೇವೆ. ಇದು ಪ್ರಪ್ರಥಮವಾಗಿರ್ತಕ್ಕಂಥ ಕ್ಲೈಮೆಟಿಕ್ ಫ್ಯಾಕ್ಟರ್. ಇದರಿಂದಾಗಿ ಫುಡ್ ಸೋರ್ಸಸ್ಸು ಸಹ ಈಸಿಯಾಗಿ ಸಿಗೋದಿಲ್ಲ. ಫುಡ್ ಸೋರ್ಸಸ್ಸು ತುಂಬ ಸ್ಕ್ಯಾಟರ್ಡ್ ಆಗಿರೋದನ್ನು ಕಾಣ್ತೇವೆ. ಹಾಗಾಗಿ ಕಾಂಗ್ರೋಸ್ಗಳು ಒಂದು ಲಾಂಗ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಹಾಪಿಂಗ್ ಕಂಡೀಷನನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಹಾಪಿಂಗ್ ಮಾಡೋದ್ರ ಮುಖಾಂತರ ಒಂದು ಎಲಾಸ್ಟಿಕ್ ಎನರ್ಜಿ ಏನಿರುತ್ತಲ್ಲ ಅದು ಟೆಂಡಾನ್ಸ್ ನಡಿಯಲ್ಲಿ ಸ್ಟೋರ್ ಆಗಿರ್ಬೋದು. ಹಾಗಾಗಿ ಅದರ ಒಂದು ಸ್ಪೀಡು ಸಹ ಚೆನ್ನಾಗಿರುತ್ತೆ, ಎನರ್ಜಿನೂ ಸಹ ಸೇವ್ ಆಗುತ್ತೆ. ಈ ಒಂದು ಹಂತದಲ್ಲಿ ಲಾಂಗ್ ಡಿಸ್ಟೆನ್ಸನ್ನು ಸಹ ಅವು ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಥವಾ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ಗಳು ಕಾಂಗ್ರೋದಲ್ಲಿ ಒಂದು ಅಡಾಪ್ಟೇಷನ್ನ ತೆಗೆದುಕೊಂಡು ಬಂದಿದೆ. ಹಾಗಾಗಿ ಅನಾಟಾಮಿಕಲ್ಲೂ ಸಹ ಅವುಗಳಲ್ಲಿ ಬದಲಾವಣೆ ಆಗುತ್ತೆ. ಹೈಂಡ್ ಲಿಂಬು ತುಂಬ ಪವರ್ಫುಲ್ ಇರೋದನ್ನು ಕಾಣ್ತಾ ಇದ್ದೇವೆ. ಲಾಂಗ್ ಎಲಾಸ್ಟಿಕ್ ಟೆಂಡಾನ್ಸ್ಗಳ ಒಂದು ಡೆವಲಪ್ಮೆಂಟನ್ನು ಕಾಣ್ತೇವೆ. ಇದರಿಂದ ಎನರ್ಜಿ ಕನ್ಸರ್ವೇಷನ್ ಆಗ್ತಾ ಹೋಗುತ್ತೆ. ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಟೇಲು ಸಹ ಇರುತ್ತೆ. ಇದರ ಮುಖಾಂತರ ಒಂದು ಬ್ಯಾಲೆನ್ಸನ್ನು ತೆಗೆದುಕೊಂಡು ಬರುತ್ತೆ, ಸಪೋರ್ಟನ್ನು ಸಹ ಒದಗಿಸುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ನಡಿನಲ್ಲೂ ಸಹ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಬಿಕಾಸ್ ನ್ಯೂಟ್ರಿಯೆಂಟ್ ಪುವರ್ ಗ್ರಾಸಸ್ಸನ್ನು ಅವುಗಳು ಡೈಜೆಸ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಎನರ್ಜಿಯನ್ನು ಸೇವ್ ಮಾಡೋದ್ರ ಮುಖಾಂತರ ಸಹ ಬದಲಾವಣೆನ ಮಾಡ್ಕೊಳ್ತಾ ಬರ್ತಾ ಇದ್ದಾವೆ. ಇಲ್ಲಿರುವಂಥ ಆಸ್ಪೆಕ್ಟ್ ಏನಂತಂದರೆ ಒಂದು ಹಾರ್ಶ್ ಕ್ಲೈಮೇಟ್ಗೆ ಇವು ಅಡಾಪ್ಟ್ ಆಗ್ತಾ ಬರ್ತಾ ಇದ್ದಾವೆ. ಆ್ಯಂಡ್ ಅಗೇನ್ ಎನದರ್ ಇಂಪಾರ್ಟೆಂಟ್ ಫೀಚರ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ರಿಪ್ರೊಡಕ್ಟಿವ್ ಅಡಾಪ್ಟೇಷನ್ಗೆ ಸಂಬಂಧಪಟ್ಟಂತೆ ಫೀಮೇಲ್ ಕಾಂಗ್ರೂಸ್ಗಳು ಏನು ಮಾಡ್ತವೆ ಅಂತಂದರೆ ಎಂಬ್ರಿಯಾನಿಕ್ ಡಯಾಪೋಸ್ ಕಂಡೀಷನನ್ನು ಇಲ್ಲಿ ಎನ್ಶೋರ್ ಮಾಡ್ತವೆ. ಇವಾಗ ಎಂಬ್ರಿಯಾನಿಕ್ ಡೆವಲಪ್ ಆಗಿರುತ್ತಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಪಾಸ್ ಮಾಡ್ತವೆ. ಸ್ವಲ್ಪ ಮಟ್ಟಿಗೆ ಕಂಡೀಷನ್ ಇಂಪ್ರೂವ್ ಆದ ಮೇಲೆ ಮತ್ತೆ ಆ ಒಂದು ಡೆವಲಪ್ಮೆಂಟನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ. ಹಾಗಾಗಿ ಇದನ್ನು ಎಂಬ್ರಿಯಾನಿಕ್ ಡಯಾಪೋಸ್ ಕಂಡೀಷನ್ ಅಂತ ಹೇಳ್ಬೋದು. ಇಲ್ಲಿ ಡಿಲೇಡ್ ಆಗಿರುವಂಥ ಒಂದು ಎಂಬ್ರಿಯೋ ಡೆವಲಪ್ಮೆಂಟ್ ಆಗುತ್ತೆ. ಇದಕ್ಕೆ ಕಾರಣ ಏನಂತಂದ್ರೆ ಫೇವರಬಲ್ ಕಂಡೀಷನ್ಗೆ ವೇಟ್ ಮಾಡ್ತಾ ಇದೆ, ಸಪೋರ್ಟಿಂಗ್ ಕಂಡೀಷನ್ಗೆ ವೇಟ್ ಮಾಡ್ತಾ ಇರುವಂಥದ್ದನ್ನು ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಅಡಾಪ್ಟೇಷನ್ ಫೀಚರ್ ಇಂಪಾರ್ಟೆಂಟ್. ಕ್ಲೈಮೆಟಿಕ್ ಹಾರ್ಶ್ ಕಂಡೀಷನನ್ನು ತಡೆಗಟ್ಟುವಂಥ ಹಂತದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಯಾವ ರೀತಿಯಿಂದ ಮಾಡಿಫಿಕೇಶನ್ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟು. ಇವತ್ತಿನ ಒಂದು ಪ್ರಶ್ನೆ ನಡೆಯಲ್ಲಿ ಅಲ್ಟರ್ನೇಟಿವ್ ಎನರ್ಜಿ ಇನಿಷಿಯೇಟಿವ್ನ ಆಧಾರದ ಮೇಲೆ ಕೇಳಲಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಅಲ್ಟರ್ನೇಟಿವ್ ಎನರ್ಜಿ ಇನಿಷಿಯೇಟಿವ್ಸ್ ಇನ್ ಇಂಡಿಯಾ. Option 1, National Policy on Biofuels promotes advanced biofuels including 2G ethanol. Option 2, Methanol Economy Program is implemented by the Ministry of New and Renewable Energy. Option 3, Sustainable Aviation Fuel can be produced through alcohol to jet pathways. Option 4, National Green Hydrogen Mission aims only at hydrogen imports, not domestic production. ಈ 4 ಆಪ್ಷನ್ ಅಡಿಯಲ್ಲಿ ಎಲಿಮಿನೇಷನ್ ಮಾಡೋದ್ರ ಮುಖಾಂತರ ಸರಿಯಾದಂತಹ ಆಪ್ಷನನ್ನು ಚೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.